ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸುವಿನ ಸುಮಧುರವಾದ ನಾಮದಲ್ಲಿ ಮತ್ತೊಂದು ಆವೃತ್ತಿ ನಿಮ್ಮೆಲ್ಲರನ್ನು ಕೂಡ ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಎನ್ನುವಂಥ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಪ್ರೀತಿಯ ದೇವಜನರೇ, ದೇವರು ಎಷ್ಟು ಬಲವುಳ್ಳ ದೇವರಂದರೆ, ದೇವರು ಆತನನ್ನು ನಾವು ನಂಬುವಾಗ, ಆತನನ್ನು ನಾವು ಸ್ವೀಕರಿಸಿಕೊಳ್ಳುವಾಗ ನಮ್ಮ ಜೀವಿತವು ಸಂಪೂರ್ಣವಾಗಿ ಮಾರ್ಪಡ್ತದೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಕ್ರಿಸ್ತನು ಶಿಲುಬೆಯಲ್ಲಿ ಆತನು ಸತ್ತ ನಂತರ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯದಲ್ಲಿ ನಾವು ದೇವರ ವಾಕ್ಯವನ್ನು ನಾವು 57ನೇ ವಾಕ್ಯದಿಂದ ನಾವು ನೋಡುವಾಗ ಪ್ರಿಯರೇ, ಅಲ್ಲಿ ಅರಿಮಥಾಯದ ಒಂದು ಯೋಸೇಫ್ ಎನ್ನುವಂಥ ಒಬ್ಬ ವ್ಯಕ್ತಿಯು ಆತನು ಆ ಒಂದು ಪಿಲಾತನ ಬಳಿಯಲ್ಲಿ ಹೋಗಿ ತಾನು ಯೇಸು ಕ್ರಿಸ್ತನ ಆ ದೇಹವನ್ನ ತನ್ನ ಸಮಾಧಿಯಲ್ಲಿ ಇಡಲು ಅನುಮತಿ ಕೊಡಬೇಕೆಂಬುದಾಗಿ ಕೇಳುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಇದರಲ್ಲಿ ನಾವು ಆಶ್ಚರ್ಯ ಪಡುವಂಥದ್ದು ಏನಂದ್ರೆ, ಆ ಸಮಾಧಿಯು ಎಲ್ಲಿಂದ ಸಿದ್ಧವಾಗಿತ್ತು ಎಂಬುದಾಗಿ ನಾವು ನೋಡುವಾಗ ಅರಿಮಥಾಯನು ಆ ಒಂದು ಸಮಾಧಿಯನ್ನು ಯೇಸುವಿಗೋಸ್ಕರ ಆತನು ಸಿದ್ಧ ಮಾಡಿರಲಿಲ್ಲ, ಆದರೆ ತನಗೆಂಬುದಾಗಿ ಒಂದು ದಿನ ಆತನು ಸತ್ತರೆ ಇಡಬೇಕೆಂಬುವಂಥ ಒಂದು ಸಮಾಧಿಯಾಗಿ ಆತನು ತಾನು ಆ ಒಂದು ದೊಡ್ಡ ಬಂಡೆಯನ್ನ ಆತನ ಜೀವಿತದ ಅಂತ್ಯಕ್ಕಾಗಿ ಸಿದ್ಧ ಮಾಡಿ ಇಟ್ಕೊಂಡಿದ್ದನು. ಪ್ರಿಯರೇ, ಆದರೆ ಯಾವಾಗ ಪಿಲಾತನು ಅನುಮತಿ ಕೊಟ್ಟನೋ ಆ ಸಮಯದಲ್ಲಿ ಆ ಯೇಸು ಕ್ರಿಸ್ತನ ಆ ದೇಹವನ್ನ ಗಾಯಗೊಂಡಂತ, ಸಂಪೂರ್ಣವಾಗಿ ಗಾಯಗಳಿಂದ ತುಂಬಲ್ಪಟ್ಟು ಜಜ್ಜಿ ಹೋಗಿರುವಂತ ಆ ಒಂದು ದೇಹವನ್ನ ಬಟ್ಟೆಯಲ್ಲಿ ಸುತ್ತಿ ಆ ಒಂದು ಸಮಾಧಿಯಲ್ಲಿ ಇಡುವಂಥದ್ದನ್ನ ನಾವು ನೋಡ್ತೇವೆ. ಪ್ರೀತಿಯ ದೇವಜನರೇ, ಆದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, 3ನೇ ದಿನ ಕ್ರಿಸ್ತನು ಆತನು ಸತ್ತವರ ಮಧ್ಯದಿಂದ ಜೀವಂತವಾಗಿ ಎದ್ಬಿಟ್ನು. ಆ ಒಂದು ಸ್ಥಳ ಮರಣಕ್ಕೆ ಆ ಒಂದು ಸಾಕ್ಷಿಯಾಗಿದ್ದ ಆ ಒಂದು ಸ್ಥಳ ಪುನರುತ್ಥಾನಕ್ಕೆ ಸಾಕ್ಷಿಯಾಗಿ ಮಾರ್ಪಟ್ಬಿಡ್ತು. ಈ ದಿನದವರೆಗೂ ಕೂಡ ಆ ಅರಿಮಥಾಯನಾದ ಯೋಸೇಫನ ಒಂದು ಸಮಾಧಿಯನ್ನ ನೋಡುವುದಕ್ಕೆ ಪ್ರಪಂಚದ ಎಲ್ಲಾ ಕಡೆಯಿಂದಲೂ ಜನರು ಅಲ್ಲಿ ಬಂದು ನೋಡ್ತಾರೆ. ಯಾಕೆ? ಅರಿಮಥಾಯನ ದೇಹವನ್ನ, ಅರಿಮಥಾಯನ ಸಾವನ್ನ ನೋಡುವುದಕ್ಕಾಗಿ ಅಲ್ಲ, ಕ್ರಿಸ್ತನು ಆ ಒಂದು ಸಮಾಧಿಯಿಂದ ಜೀವಂತವಾಗಿ ಎದ್ದಿರುವಂಥದ್ದನ್ನ. ಈ ಒಂದು ದಿನ ನಿಮ್ಮ ಜೀವಿತದಲ್ಲಿ ಇರುವಂತಹ ಚಿಂತೆ, ನನ್ನ ಜೀವನ ಅಂತ್ಯ ಆಗ್ಬಿಡ್ತದೆ ಎಂಬುದಾಗಿ ನೀವು ಅದಕ್ಕಾಗಿ ಸಿದ್ಧಗೊಳ್ತಾ ಇದ್ದೀರಾ. ಒಂದು ಬಾರಿ ಯೇಸುವಿಗೆ ನಿಮ್ಮ ಜೀವಿತವನ್ನ ಕೊಟ್ಟು ನೋಡಿ. ಯಾವ ರೀತಿಯಲ್ಲಿ ಅರಿಮಥಾಯನು ತನ್ನ ಒಂದು ಸಾವಿಗೆ ಆತನು ಸಿದ್ಧನಾಗಿ ಆ ಒಂದು ದಿನ ಆತನ ಜೀವನ ಮುಕ್ತಾಯದ ಕುರಿತಾಗಿ ಯೋಚನೆ ಮಾಡಿ ಆತನು ಆ ಸಮಾಧಿಯನ್ನು ಇಟ್ಕೊಂಡಿದ್ದನು, ಅದೇ ರೀತಿಯಲ್ಲಿ ಈ ಒಂದು ದಿನ ನಿಮ್ಮ ಆಲೋಚನೆಗಳಲ್ಲಿ ಎಲ್ಲವೂ ಮುಗೀತು, ನನ್ನ ಪ್ರಯತ್ನ ಮುಗೀತು, ನನ್ನ ಒಂದು ಎಲ್ಲ ಪ್ರಯಾಸ ಮುಗೀತು, ಇನ್ನು ನಾನು ಏನು ಮಾಡುವಂಥದ್ದು ಇಲ್ಲ, ನನ್ನ ಜೀವಿತವು ಕೊನೆಗಾಣ್ತದೆ ಎನ್ನುವಂಥ ಒಂದು ಚಿಂತೆಯಲ್ಲಿ ಇರುವಂಥ ದೇವರ ಮಗುವೆ, ಈ ಒಂದು ಬೆಳಗಿನ ಸಮಯದಲ್ಲಿ ನಾನು ನಿಮಗೆ ಹೇಳ್ತೇನೆ, ಆ ಒಂದು ಸಮಾಧಿಯಾದಂಥ ನಿನ್ನ ಜೀವಿತವನ್ನ ಯೇಸುವಿಗೆ ಕೊಟ್ಟು ನೋಡು. ಯೇಸುವನ್ನ ಅದರ ಒಳಗೆ ಇಟ್ಟು ನೋಡಿ. ಈ ಒಂದು ಜೀವಿತದಲ್ಲಿ ನಿನ್ನ ಜೀವಿತವು ಎಲ್ಲರೂ ಕೂಡ ಮಹಿಮೆ ಪಡಿಸುವಂತ, ಎಲ್ಲರೂ ನೋಡಿದವರೆಲ್ಲ ಆಶ್ಚರ್ಯ ಪಡುವಂತ, ದೇವರನ್ನ ಸ್ತುತಿಸುವಂತ ಒಂದು ಸ್ಥಳವಾಗಿ ಮಾರ್ಪಡ್ಲಿಕ್ಕಿದೆ. ನಿನ್ನ ನೋಡಿದವರೆಲ್ಲ ದೇವರನ್ನ ಆರಾಧಿಸ್ತಾರೆ, ನಿನ್ನ ನೋಡಲು ಬರುವವರೆಲ್ಲ ಸಂತೋಷ ಪಡ್ತಾರೆ. ಯಾಕೆಂದರೆ ಆ ಒಂದು ಸ್ಥಳ ನಿನ್ನ ಜೀವನ ಅದು ಪುನರುತ್ಥಾನಕ್ಕೆ ಸಾಕ್ಷಿಯಾದಂಥ ಒಂದು ಸ್ಥಳವಾಗಿ ಮಾರ್ಪಡಲಿಕ್ಕಿದೆ. ದೇವರ ಮಹಿಮೆ ಪ್ರಕಟಗೊಳ್ಳುವಂತ ಸ್ಥಳವಾಗಿ ಮಾರ್ಪಡಲಿಕ್ಕಿದೆ. ಎಷ್ಟು ಜನ ಈ ದಿನ ಈ ಒಂದು ದಿನ ಆ ಅರಿಮಥಾಯನಾದ ಯೋಸೇಫನ ಒಂದು ಜೀವನ ಹೇಗೆ ಬದಲಾಯಿತೋ ಅದೇ ರೀತಿಯಲ್ಲಿ ಕರ್ತನು ನಿಮ್ಮ ಒಂದು ಜೀವಿತವನ್ನ ಬದಲಾಯಿಸಲಿ ಎಂಬುದಾಗಿ ನಾ ಪ್ರಾರ್ಥಿಸ್ತೇನೆ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಆ ಒಂದು ದಿನ ಆ ಒಂದು ಸಮಾಧಿ ಯಾರದೋ ಎಂಬುದಾಗಿ ಗೊತ್ತಿಲ್ಲದೆಯೂ ಕೂಡ ನಿನ್ನ ದೇಹವನ್ನ ತೆಗೆದುಕೊಂಡು ಹೋಗಿ ಅದರ ಒಳಗೆ ಇಡಲ್ಪಡ್ತು. ಆದರೆ 3ನೇ ದಿನ ಆ ವ್ಯಕ್ತಿ ನಿನಗೋಸ್ಕರ ಸ್ಥಳ ಕೊಟ್ಟಿದ್ದರಿಂದ ಆ ಒಂದು ಸ್ಥಳವು ಇಂದಿನವರೆಗೂ ಕೂಡ, ಈ ದಿನಗಳವರೆಗೂ ಕೂಡ 2000 ವರ್ಷಗಳ ಆದರೂ ಕೂಡ ಆ ಒಂದು ಸ್ಥಳವು ಅದು ಆಶೀರ್ವಾದವೇ ಸರಿ ಸ್ವಾಮಿ. ಅದು ಇನ್ನು ಎಷ್ಟೇ ಯುಗಗಳು ಕಳೆದರೂ ಕೂಡ, ಎಷ್ಟೇ ವರ್ಷಗಳು ಬಂದರೂ ಕೂಡ ಜನರು ಆ ಒಂದು ಸ್ಥಳಕ್ಕೆ ಬಂದು ನಿನ್ನನ್ನು ಮಹಿಮೆ ಪಡಿಸುವಂತೆ ನೀ ಮಾಡಿದೆಯಲ್ಲ. ಯೇಸುವಿನ ನಾಮದಲ್ಲಿ ಈ ದಿನ ಯೇಸುವೆ, ನನ್ನ ಹೃದಯದಲ್ಲಿ ಬಾ, ನನ್ನ ಜೀವಿತದಲ್ಲಿರುವಂತಹ ಸತ್ತೋಗಿರುವಂತಹ ಎಲ್ಲ ಪರಿಸ್ಥಿತಿಗಳನ್ನ ಮಾರ್ಪಡಿಸೆಂಬುದಾಗಿ ತಮ್ಮ ಜೀವನವನ್ನು ಒಪ್ಪಿಸ್ಕೊಡ್ತಾ ಇದ್ರು. ಅವರ ಜೀವನಗಳು ಬೆಳಕಾಗಿ ಮಾರ್ಪಡಲಿ, ಅವರ ಜೀವನಗಳು ಆಶೀರ್ವಾದವಾಗಿ ಮಾರ್ಪಡಲಿ. ಎಲ್ಲ ಜನರು ಆ ಒಂದು ನಿರೀಕ್ಷೆ ಇಲ್ಲದೆ ಇರುವಂತಹ ಜೀವಿತವನ್ನು ನೋಡಿ ನಿರೀಕ್ಷೆಯನ್ನು ಹೊಂದಿಕೊಳ್ಳುವಂತೆ ಒಂದು ಆಶೀರ್ವಾದದ ಬದುಕಾಗಿ ಮಾರ್ಪಡಲಿ. ನೀ ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರಾರ್ಥನೆ ಮಾಡ್ತಿರುವಂತಹ ಒಬ್ಬೊಬ್ಬರ ಜೀವಿತದಲ್ಲಿ ಇರುವಂತಹ ದುಃಖಗಳು ಕೊನೆಗಾಣಲಿ ಸ್ವಾಮಿ. ಒಂದು ದೊಡ್ಡ ಪುನರುತ್ಥಾನದ ಒಂದು ನಂಬಿಕೆ, ವಿಶ್ವಾಸ ಅವರ ಒಳಗೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ನನ್ನ ಪ್ರೀತಿಯ ದೇವಜನರೇ, ಸೋತು ಹೋಗಬೇಡಿ.
ಒಂದೇ ಒಂದು ಮಾಡಬೇಕು. ಆ ಅರಿಮಥೆಯನ ಯೋಸೆಫನಂತೆ ಒಂದು ಸ್ಥಳವನ್ನು ಯೇಸುವಿಗೆ ಕೊಟ್ಟು ನೋಡಿ. ನಿಮ್ಮ ಜೀವಿತದಲ್ಲಿ ಎಲ್ಲ ಸಮಾಧಿ ಅಂತಿರುವಂತಹ ಪರಿಸ್ಥಿತಿಗಳು ಮಾರ್ಪಟ್ಟು ನಿಮ್ಮ ಒಂದು ಸ್ಥಳ, ನಿಮ್ಮ ಒಂದು ಜೀವನ ಪರಲೋಕವಾಗಿ ಮಾರ್ಪಡಲಿಕ್ಕಿದೆ. ಕರ್ತನು ನಿಮ್ಮನ್ನು ಹೇರಾಳವಾಗಿ ಆಶೀರ್ವದಿಸಲಿ. ಆಮೆನ್.